ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಈ ವ್ಲಾಗ್ ಮಧ್ಯದಲ್ಲಿ ಒಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೇನಾದರೂ ಆನ್ಸರ್ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಇವತ್ತಿದ್ದು ನನಗೆ ಅರ್ಲಿ ಮಾರ್ನಿಂಗ್ ಕ್ಲಾಸ್. ಇಲ್ಲಿ ಯಾರೋ ಸೆಲೆಬ್ರೇಷನ್ ಲೈಟ್ ಹಾಕಿದ್ರು ನೋಡಿ, ಖುಷಿ ಆಗ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಮುಗಿಸಿ ಕ್ಲಾಸ್ ಕಡೆಗೆ ಗಾಡಿ ತಿರುಗಿಸ್ದೆ. ಇಲ್ಲಿ ನಮ್ಮ ಬೃಹತ್ ಬೆಂಗಳೂರು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ನಾನು ಎಂಟ್ರಿ ಕೊಟ್ಟಿದ್ದೆ ಈ ಕ್ಲಾಸ್ಗೆ. ಇದು ನನ್ನ ಫೇವ್ರೇಟ್ ಕ್ಲಾಸು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಿಸಿಲು, ಮಳೆ, ಗಾಳಿ, ಚಳಿ ಏನೇ ಇದ್ದರೂ ದೀಸ್ ಪೀಪಲ್ ಶೋ ಅಪ್ ಎಕ್ಸಾಕ್ಟ್ಲಿ ಅಟ್ 6:30 ಇನ್ ದ ಮಾರ್ನಿಂಗ್. ಇಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಮನೆಗೆ ವಾಪಸ್ ಬಂದು ಜಿಮ್ಮಿಗೆ ಎಂಟ್ರಿ ಕೊಟ್ಟೆ. ಇವತ್ತು ಜಿಮ್ ಫುಲ್ ಖಾಲಿ ಆಗಿತ್ತು. ಇದೇ ಖುಷಿ ವಿಷಯ. ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ, ಇಲ್ಲಿ ರಿಮೋಟ್ ಕಂಟ್ರೋಲ್ ಯೂಸ್ ಮಾಡಿಕೊಂಡು ಫ್ಯಾನ್ ಆನ್ ಮಾಡ್ಬೋದು. ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಸಖತ್ ಖುಷಿ ಆಗ್ಬಿಡೋದ. ಯಥಾವತ್ತಾಗಿ ನಾನು ರೂಟೀನ್ ಥರ ಸ್ಟ್ರೆಂತು, ಕಾರ್ಡಿಯೋ, ಆ್ಯಬ್ಸು ಎಲ್ಲ ಮುಗಿಸಿದ ಖುಷಿಗೆ ಮತ್ತೆ ಮಿರರ್ ಮುಂದೆ ನಿಂತ್ಕೊಂಡು ಇನ್ನೊಂದಷ್ಟು ವೀಡಿಯೋ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸೆಲ್ಫಿ ತಕ್ಕೊಂಡೆ. ಜಿಮ್ಮಿಂದ ಎಕ್ಸಿಟ್ ಆಗೋವಾಗ ಒಂದು ವಿಷಯ ತಲೆಗೆ ಹೊಳಿತು. ಅದೇ ಕ್ವೆಶ್ಚನ್ನು, ಈ ಜಿಮ್ಮಿಗೆ ಬರೋರು ಮೆಟ್ಲು ಇಳ್ಕೊಂಡು ಯಾಕೆ ಹೋಗಲ್ಲ, ಮೆಟ್ಲು ಹತ್ಕೊಂಡು ಯಾಕೆ ಹೋಗಲ್ಲ, ಲಿಫ್ಟ್ ಯಾಕೆ ಯೂಸ್ ಮಾಡ್ತಾರೆ? ಕ್ವೆಶ್ಚನಿಗೆ ಆನ್ಸರ್ ಗೊತ್ತಿದ್ದರೆ ಪ್ಲೀಸ್ ಹೇಳಿ. ಮನೆಗೆ ಬಂದು ಹೆಲ್ದಿಯಾಗಿ ತಿಂದು ನನ್ನ ತಂಗಿ ವಾಕಿಂಗ್ ಹೋಗೋಣ ಅಂತ ಹೇಳಿದ್ಲು. ಅಲ್ಲೂ 5000 ಸ್ಟೆಪ್ ಮುಗಿಸಿದ್ವಿ. ಹೌದು, ನಮ್ಮ ಮನೆ ಇರೋದು ಐಕಿಯ ಹತ್ರನೇ. ನಿಮ್ಗೇನಾದರೂ ವಸ್ತು ಬೇಕಾಗಿದ್ದರೆ ಖಂಡಿತ ನನ್ನನ್ನು ಕೇಳಬೇಡಿ, ನಾನು ತಂದ್ಕೊಡೋದಕ್ಕಾಗಲ್ಲ. ಈ ಮನೆಯಿಂದ ಆ ಮನೆಗೆ ಹೋಗಬೇಕಾಗಿತ್ತು. ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೊಂದು ಕ್ಲಾಸ್ ಇತ್ತು, ಆ ಕ್ಲಾಸನ್ನು ಮುಗಿಸ್ಕೊಂಡು ಆ ಮನೆಗೆ ಎಂಟ್ರಿ ಕೊಟ್ಟೆ. ಆ ಮನೆಗೆ ಎಂಟ್ರಿ ಕೊಟ್ಟಾಗಲೇ ಗೊತ್ತಾಗಿದ್ದು ಇದು ನಮ್ಮ ಬೆಂಗಳೂರಲ್ಲ, ಒಂದು ಲೋಕಿ ಊಟಿ ಆಗಿದೆ ಅಂತ. ಸಿಕ್ಕಾಪಟ್ಟೆ ಚಳಿ ಇರೋದ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಖತ್ ಸುಸ್ತಾಗಿತ್ತು. ನಾನು ವ್ಲಾಗ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.